ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಕೌಂಟ್ ಡೌನ್ ಶುರುವಾಗಿದೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವುದು ಖಚಿತ ಆಗಿದೆ. ಇನ್ನು ಡಿಕೆ ಶಿವಕುಮಾರ್ ಸದ್ಯ ದೆಹಲಿಯಲ್ಲೇ ಇದ್ದಾರೆ. ಅವರು ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಬರ್ತಾರೆ. ನಾಳೆ ಬೆಳಗ್ಗೆ 5:45 ವಿಮಾನದಲ್ಲಿ ಹೊರಟು 8:30ಕ್ಕೆ ಬೆಂಗಳೂರಿಗೆ ತಲುಪ್ತಾರೆ. 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ನಡೆಯುತ್ತೆ. ಅದರಲ್ಲಿ ಭಾಗಿಯಾಗ್ತಾರೆ ಡಿಕೆ ಶಿವಕುಮಾರ್. ನಿನ್ನೆ ಸಭೆಯ ಬಳಿಕ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ರು. ಇವತ್ತು ಬರ್ತಾರೆ ಅಂತ ನಿರೀಕ್ಷಿಸಲಾಗಿತ್ತು. ಬಟ್ ಇವತ್ತು ಇಡೀ ದಿನ ಅವರು ದೆಹಲಿಯಲ್ಲಿ ಇರ್ತಾರೆ. ಅವರು ಹೊರಡೋದು ನಾಳೆ ಬೆಳಗ್ಗೆ 5:45ಕ್ಕೆ 5:45ಕ್ಕೆ. ಇವತ್ತು ಇಡೀ ದಿನ ದೆಹಲಿಯಲ್ಲಿರುವಂಥ ಡಿಕೆ ಶಿವಕುಮಾರ್ ಯಾರ್ಯಾರನ್ನು ಭೇಟಿಯಾಗ್ತಾರೆ ಅನ್ನುವಂಥ ಪ್ರಶ್ನೆಗಳಿದಾವೆ, ಕುತೂಹಲ ಇದೆ. ಮುಖ್ಯಮಂತ್ರಿ ಆಗೋದು ಖಚಿತ ಆಗಿದೆ, ಪ್ರಮಾಣ ವಚನ ಸ್ವೀಕರಿಸೋದು ಖಚಿತ ಆಗಿದೆ. ಯಾವಾಗ ಅನ್ನೋದು ಮಾತ್ರ ಇನ್ನು ಕನ್ಫರ್ಮ್ ಆಗಬೇಕಷ್ಟೇ. ಏನು ಬಯಸಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು, ಅವರ ಬಯಕೆ ಈಡೇರಿದೆ. ಏನನ್ನ ಬಯಸಿ ವಿಮಾನ ಹತ್ತಿದ್ರು, ಆ ಬಯಸಿದ್ದು ಸಿಕ್ಕಿದೆ. ಬಟ್ ಅವರು ನಾಳೆ ಬರ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ನೇರ ಸಂಪರ್ಕದಲ್ಲಿ. ವಿದ್ಯಶ್ರೀ, ಇವತ್ತು ಬರ್ತಾರೆ ಅಂತ ಭಾವಿಸಲಾಗಿತ್ತು, ಬಟ್ ಇವತ್ತು ಇಡೀ ದಿನ ದೆಹಲಿಯಲ್ಲಿ ಇರ್ತಾರೆ. ಏನು ಪ್ಲಾನು, ಏನು ಯೋಚನೆ? ರಕ್ಷತ್, ನಾವು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂತಹ ಸಂದರ್ಭದಿಂದಲೂ ಕೂಡ ಇಲ್ಲಿಯವರೆಗೆ ಡಿ ಕೆ ಶಿಯ ನಡೆಯನ್ನ ನೋಡ್ತಾ ಇದ್ರೆ ಅವರು ಜಾಣ ನಡೆಯನ್ನ ಇಡ್ತಾ ಇರುವಂತದ್ದು. ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೋಗುವ ಸಂಜೆಯವರೆಗೂ ಕೂಡ ಅವರು ಯಾರ ಬಳಿಯೂ ಹೇಳಿರ್ಲಿಲ್ಲ ನಾನು ದೆಹಲಿಗೆ ಹೋಗ್ತೀನಿ ಅಂತ ಹೇಳಿ. ಸಂಜೆ ದೇವನಹಳ್ಳಿಯಲ್ಲಿ ನಡೆದಂತಹ ಖಾಸಗಿ ಹೋಟೆಲ್ ಸಭೆಯ ನಂತರ ಅವರು ಹೇಳಿದಂತಹದ್ದು ನಾನು ಕೂಡ ಹೋಗಬೇಕಲ್ಲಪ್ಪ, ಹೋಗ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಮಾಧ್ಯಮಗಳು ಕೇಳಿದಂತಹ ಸಂದರ್ಭದಲ್ಲಿ ಅವರು ಹೇಳಿದ್ರು. ನಾವು ಇದೆಲ್ಲವನ್ನ ನೋಡ್ತಾ ಇದ್ರೆ ಅವರ ಜಾಣ ನಡೆಯನ್ನ, ಅಂದ್ರೆ ಕಳೆದ ಬಾರಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ವಾಗ್ದಾನದ ಮಾತುಗಳನ್ನ ಹೇಳಿ ಅವರಿಗೆ ಹಿನ್ನಡೆ ಆದಂತಹ ಸಂದರ್ಭಗಳನ್ನ ಕೂಡ ನಾವು ನೋಡಿದ್ರಿ. ಈ ಕಾರಣಕ್ಕಾಗಿಯೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಜಾಣ ನಡೆಯನ್ನ ಇಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಯಾಕಂದ್ರೆ ನಿನ್ನೆ ಸಭೆಯಾದ ಬಳಿಕವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ಒಂದು ಮಾತನಾಡಿಲ್ಲ. ಅದರ ಜೊತೆಗೆ ಸೆಲೆಬ್ರೇಷನ್ ಅನ್ನುವಂತಹ ರೀತಿಯಲ್ಲೂ ಕೂಡ ಅವರ ಮುಖಭಾವನೆಯಲ್ಲಿ ತೋರಿಸ್ಕೊಳ್ಳಿಲ್ಲ. ಇವತ್ತು ಬರಬೇಕಾಗಿದ್ದಂಥವರು ನಾಳೆಗೆ ಅದನ್ನ ಪೋಸ್ಟ್ಪೋನ್ ಮಾಡಿರುವಂತದ್ದು. ಕೇವಲ ಇವತ್ತು ಬರುವಂತಹ ನಿರೀಕ್ಷೆ ಮಾತ್ರ ಇರಲಿಲ್ಲ, ಅವರ ಟಿಕೆಟ್ ಕೂಡ ಬುಕ್ ಆಗಿತ್ತು. ಬರಬೇಕಾದಂತಹ ಟಿಪಿ ಕೂಡ ಅವರು ಹಾಕಿದ್ರು. ಸುರ್ಜೇವಾಲಾ ಜೊತೆಯಲ್ಲೇ ಅವರು ಬೆಂಗಳೂರಿಗೆ ಬರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಸಡನ್ ಆಗಿ ಅವರು ಆ ಬರುವಂತಹ ಟೈಮ್ ಅನ್ನ ನಾಳೆಗೆ ಶಿಫ್ಟ್ ಮಾಡಿರುವಂತದ್ದನ್ನ ನೋಡಿದ್ರೆ ಬೆಂಗಳೂರಿಗೆ ಅವ್ರು ಏನಾದ್ರು ಇವತ್ತೇ ಬಂದ್ರೆ ಸಾಕಷ್ಟು ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಬೇರೆ ಅಂದ್ರೆ ಈಗ ಸಿದ್ದರಾಮಯ್ಯನವರು ಇರಬಹುದು, ಅದರ ಜೊತೆಗೆ ಕಾಂಗ್ರೆಸ್ ನಲ್ಲಿರುವಂತಹ ಬೇರೆಯವರಿಗೆ ಮುಜುಗರ ಯಾವುದೇ ಕಾರಣಕ್ಕೂ ಕೂಡ ಆಗಬಾರದು, ಪಕ್ಷ ಸಂಘಟನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿನ್ನಡೆ ಆಗಬಾರದು, ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಾರದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಮನಸ್ಸಿಗೆ ಬಂದಂತೆ ಕಾಣ್ತಾ ಇದೆ. ಈ ಕಾರಣಕ್ಕಾಗಿ ಅವರು ಬೆಂಗಳೂರಿಗೆ ಇವತ್ತು ಬರಬೇಕಾದಂತಹ ಟೈಮಿಂಗ್ ಅನ್ನ ಅವರು ನಾಳೆಗೆ ಶಿಫ್ಟ್ ಮಾಡ್ಕೊಂಡಿರುವಂತದ್ದು. ನಾಳೆ ಬೆಳಗ್ಗೆ ಅವರು ಬಂದ್ರು ಕೂಡ ಬೆಂಗಳೂರಿಗೆ ಅವರು ನೇರವಾಗಿ ಸಿದ್ದರಾಮಯ್ಯನವರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾರೆ. ಅದಾದ ಬಳಿಕ ಹೈಕಮಾಂಡ್ ನ ನಾಯಕರು ಏನು ಬೆಂಗಳೂರಿಗೆ ಬಂದಿರ್ತಾರೆ ಅವರ ಜೊತೆ ಮಾತನಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಈ ಕಾರಣಕ್ಕಾಗಿಯೇ ಡಿ ಕೆ ಸಹೋದರರು ಇವತ್ತು ದೆಹಲಿಯಲ್ಲೇ ಉಳಿಯೋದಿಕ್ಕೆ ಅವರೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿರುವಂತಹ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಕೇವಲ ಎಲ್ಲರೂ ಸೇರಿ ಸಭೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ, ಅಂದ್ರೆ ರಾಹುಲ್ ಗಾಂಧಿ ಅವರು ಕಡೆಯದಾಗಿ ಊಟ ಮಾಡಿಕೊಂಡು ಬಂದ ಮೇಲೆ ನಡೆದಂತಹ ಸಭೆಯಲ್ಲಿ ಮಾತ್ರ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ರು. ಮಧ್ಯಾಹ್ನದವರೆಗೂ ಕೂಡ ನಡೆದಂತಹ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿರಲಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಮನವೊಲಿಸೋದಕ್ಕೆ ಹೈಕಮಾಂಡ್ ತಯಾರಿಯನ್ನ ಮಾಡ್ತಾ ಇತ್ತು. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ರು ಅಂತ ಕಾಣುತ್ತೆ. ಸೊ ಆ ಕಾರಣಕ್ಕಾಗಿಯೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಕಾಯ್ತಾ ಇದ್ರು. ದೆಹಲಿಗೆ ಹೋಗುವಂತ ವಿಚಾರ ಇರಬಹುದು, ದೆಹಲಿಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ಅವ್ರು ಎಲ್ಲಿಯೂ ಕೂಡ ಬಾಯ್ಬಿಟ್ಟಿರ್ಲಿಲ್ಲ. ಅದಾದ ಬಳಿಕ ದೆಹಲಿಯಲ್ಲಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯರವರನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಅವ್ರು ಹೇಳಿದಂಥದ್ದು 3 ದಿನ ನನಗೆ ಸಮಯವನ್ನ ಕೊಡಿ ಅಂತ ಹೇಳಿದ್ರು. ಸೊ 3 ದಿನ ಸಿಎಂ ಸಿದ್ದರಾಮಯ್ಯನವರು ಅವರ ನಿರ್ಧಾರವನ್ನ ತಿಳಿಸೋವರೆಗೂ ಕೂಡ ನಾನು ಏನೂ ಮಾತನಾಡಬಾರದು ಅನ್ನುವಂತಹ ನಿರ್ಧಾರಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಂದಂತೆ ಕಾಣ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನನ್ನ ನಡೆ ತಪ್ಪಬಾರದು, ಜಾಣ ನಡೆಯನ್ನ ಇಡುವ ಮೂಲಕ ತಾನು ಏನ್ ಅನ್ಕೊಂಡಿದ್ದೀನಿ ಅದನ್ನ ಸಾಧಿಸೋದಿಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಂದಾದಂತೆ ಕಾಣ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಅವರು ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸ್ತಾರೆ. ರಕ್ಷತ್, ಥ್ಯಾಂಕ್ ಯು ವಿದ್ಯಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.